ಮತ್ತೆ ಇನ್ನೊಂದು ಕಡೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೆ ರಾಜನಾಥ್ ಸಿಂಗ್ ಭೇಟಿ ಆಗ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ ರಾಜನಾಥ್ ಸಿಂಗ್ ಅವರು ನಿನ್ನೆ ಸರಣಿ ಸಭೆಯನ್ನ ನಡೆಸಿದ್ರು. ಮೂರು ನಮ್ಮ ಸೇನೆಗೆ ಸಂಬಂಧಪಟ್ಟ ಹಾಗಿನ ಮುಖ್ಯಸ್ಥ ಸಿಡಿಎಸ್ ಅವರನ್ನ ಕೂಡ ಭೇಟಿಯಾಗಿದ್ದರು. ಇದೀಗ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ಮೋದಿ ಕಡೆಗೆ ಭೇಟಿಗಾಗಿ ಹೋಗ್ತಾ ಇದ್ದಾರೆ. ದೆಹಲಿಯ ನಿವಾಸದಿಂದ ನಿರ್ಗಮಿಸಿದ್ದಾರೆ ಸದ್ಯ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಚರ್ಚಿಸಲಿದ್ದಾರೆ ರಾಜನಾಥ್ ಸಿಂಗ್ ಅವರು. ಗಡಿಯ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಪಡಿತಾರೆ ಈ ಟೈಮ್ನಲ್ಲಿ ಮೋದಿ. ಪಾಲ್ಗಾಮ್ನಲ್ಲಿ ಉಗ್ರರ ದಾಳಿ ಕುರಿತು ಮೋದಿಗೆ ಮಾಹಿತಿ ಕೊಡೋ ಪ್ರಕ್ರಿಯೆ ಈಗ ನಡೆಯುತ್ತೆ. ಸೊ ಉಗ್ರರ ದಾಳಿ ಕುರಿತು ಮಾಹಿತಿಯನ್ನ ಕೊಡ್ತಾರೆ ರಾಜನಾಥ್ ಸಿಂಗ್ ಅವರು. ಯಾಕಂತಾರೆ ಹತ್ತತ್ರ ದಾಳಿ ನಡೆದು ಈಗ 5 ದಿವಸ ಆಗ್ತಾ ಇದೆ. ಸೊ ಇಂಥ ಟೈಮ್ನಲ್ಲಿ ಸೇನೆಗೆ ಸಿಕ್ಕಿರುವಂಥ ಮಾಹಿತಿ ಏನೇನು ಇದೆಲ್ಲವನ್ನ ಕೂಡ ಅವರು ಡೀಟೇಲ್ ಆಗಿ ಇಡೋರಿದ್ದಾರೆ. ಅದರ ಜೊತೆಗೆ LOC ಬಳಿ ಬಹಳ ಈ ಸೀಸ್ ಫೈರ್ ನಡೀತಾ ಇದೆ. ಪಾಕಿಸ್ತಾನದಿಂದ ಅಪ್ರಚೋದಿತವಾದಂಥ ದಾಳಿ ನಡೀತಾ ಇದೆ. ಅದರ ಜೊತೆಗೆ ಪಾಕಿಸ್ತಾನ ಕೂಡ ಬಾರ್ಡರ್ನಲ್ಲಿ ವಿಶೇಷವಾಗಿ ಸೇನೆ ನಿಯೋಜನೆ ಮಾಡೋದು ಇಂತಹದೆಲ್ಲ ಪ್ರಕ್ರಿಯೆಯಲ್ಲಿದೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಸೊ ಇಂಥ ಹಲವು ಸೂಕ್ಷ್ಮ ಸಂಗತಿಗಳು ರಕ್ಷಣಾ ಇಲಾಖೆ ಮುಖೇನವಾಗಿ ಪಡೆದುಕೊಂಡಿರುವಂಥ ರಾಜನಾಥ್ ಸಿಂಗ್ ಅವರು ಈಗ ಅದನ್ನ ಮೋದಿ ಅವರಿಗೆ ನೀಡುವಂತ ನಿಟ್ಟಿನಲ್ಲಿ ಹೋಗ್ತಾ ಇದ್ದಾರೆ. ಹರೀಶ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ನಿನ್ನೆ ತಾನೇ ರಾಜನಾಥ್ ಸಿಂಗ್ ಅವರು CDS ಅವರ ಜೊತೆಗೆ ಸುಮಾರು 40 ನಿಮಿಷಗಳ ಮಾತುಕತೆ ಆಯಿತು. ಈಗ ಮೋದಿ ಅವರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಏನ್ ಆಗ್ತಾ ಇದೆ ಅಂತ ಹೇಳಿ ಏನ್ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ? 1 ಸೆಕೆಂಡ್ ಜಸ್ಟ್ ಹೋಲ್ಡ್ ಹರೀಶ್. ಪ್ರಧಾನಿ ಮೋದಿಯನ್ನ ಇನ್ಫ್ಯಾಕ್ಟ್ ಭೇಟಿ ಆಗಿದ್ದಾರೆ ಈಗ ರಾಜನಾಥ್ ಸಿಂಗ್ ಅವರು. ರಾಜನಾಥ್ ಸಿಂಗ್ ಅವರ ಜೊತೆಗೆ ಪ್ರಧಾನಿ ಮೋದಿ ಅವರ ಮೀಟಿಂಗ್ ಆರಂಭ ಆಗಿದೆ. ಆಮೇಲೆ ಇನ್ನೊಂದು ಸಂಗತಿ ಅಂತಾರೆ, ವಿಪಕ್ಷದವರು ಕೂಡ ಅದೇ ಟೀಕೆಯನ್ನ ಮಾಡ್ತಾ ಇದ್ರು. ಸರ್ವಪಕ್ಷ ಸಭೆ ಅಂತೀರಾ, ಆ ಸಭೆಗೆ ಪ್ರಧಾನಿ ಬಂದಿರಲ್ಲ. ಅವ್ರು ನೋಡಿದ್ರೆ ಅಲ್ಲಿ ಬಿಹಾರ ಎಲೆಕ್ಷನ್ ಪ್ರಚಾರದಲ್ಲಿದ್ದಾರೆ. ಈ ತರನ ಅಂತ ಕೆಲ ಸಂಗತಿಗಳನ್ನ ವಿಪಕ್ಷದವರು ಮೇಲಿನ ಮೇಲೆ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಅದೇನೇ ಆದ್ರೂ ಕೂಡ ತಮಗಿರುವಂತ ಸಂದರ್ಭ ಸಮಯದಲ್ಲಿ ಪ್ರಧಾನಿಯವರು ಈ ವಿಚಾರವನ್ನ ಮೇಲಿನ ಮೇಲೆ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ನಿನ್ನೆ ಮನ್ ಕಿ ಬಾತ್ ವಿಚಾರ ಆಗಿರ್ಬೋದು ಅಥವಾ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಮೊನ್ನೆ ಬಿಹಾರದ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಾಗಿರ್ಬೋದು, ಅಲ್ಲೆಲ್ಲ ಅವರು ಪಾಕಿಸ್ತಾನಕ್ಕೊಂದು ಉತ್ತರ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಬಟ್ ಇದರ ನಡುವೆನೆ ಏನಾಗ್ತಾ ಇದೆ ಬೆಳವಣಿಗೆಗಳ ಮೇಲೆ ಪ್ರಧಾನಿ ಕೂಡ ಕಣ್ಣಿಟ್ಟಿದ್ದು, ಮುಂಬರುವಂಥ ಕಾರ್ಯಾಚರಣೆ ಕ್ರಮಗಳು ಇದೆಲ್ಲದರ ಕಡೆಗೂ ಕೂಡ ಅವರು ಗಮನ ಕೊಡ್ತಾ ಇದ್ದಾರೆ. ಅದರ ಒಂದು ಭಾಗನೇ ರಕ್ಷಣಾ ಸಚಿವರ ಜೊತೆಗೆ ಪ್ರಧಾನಿ ಈಗ ಸಭೆಯನ್ನು ನಡೆಸ್ತಾ ಇರುವಂಥದ್ದು. ನಾನು ಈಗ ತಾನೇ ಹೇಳಿದಾಗೆ ರಕ್ಷಣಾ ಸಚಿವರು ಇದಕ್ಕೆ ಸಂಬಂಧಪಟ್ಟಂಗೆ ನಿನ್ನೆಲ್ಲ ಸರಣಿ ಸಭೆಯನ್ನು ನಡೆಸಿದ್ದಾರೆ. CDS ಜೊತೆಗೆ ಸಭೆಯನ್ನು ನಡೆಸಿದ್ದಾರೆ. ಈಗ ತಮಗೆ ಸಿಕ್ಕಿರುವಂಥ ಮಾಹಿತಿ, ಮುಂದೆ ತೆಗೆದುಕೊಳ್ಬೇಕಾದಂಥ ಕೆಲ ದಿಟ್ಟ ನಿರ್ಧಾರಗಳು, ಹೆಜ್ಜೆಗಳು, ಕಾರ್ಯಾಚರಣೆಗಳು, ಬಹುಶಃ ಇದ್ರ ಬಗ್ಗೆ ಎಲ್ಲ ಪ್ರಧಾನಿಗೆ ಈಗ ಅವರು ಮಾಹಿತಿ ಕೊಡೋರಿದ್ದಾರೆ ಅಂತ ಕಾಣಿಸುತ್ತೆ. ಹರೀಶ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಏನಾಗ್ತಾ ಇದೆ ಅಂತ ಓವರ್ ಆಲ್ ಡೆವಲಪ್ಮೆಂಟ್ಸ್ ಏನ್ ಗೊತ್ತಾಗ್ತಾ ಇದೆ? ಮಾಲ್ತೇಶ್, ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿಯ ಬಳಿಕ ಕಳೆದ 4 ದಿವಸಗಳಿಂದಲೂ ಕೂಡ ಗಡಿಯಲ್ಲಿ ಅಪ್ರಚೋದಿತ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇಲ್ಲಿ ಭಾರತ ಕೂಡ ತಕ್ಕ ಉತ್ತರವನ್ನ ಕೊಡ್ತಾ ಇದೆ. ಅಂದ್ರೆ LOCಯ ಉದ್ದಕ್ಕೂ ಕೂಡ ಇದೇ ರೀತಿಯಾದಂತಹ ಅಪ್ರಚೋದಿತ ದಾಳಿ ನಡೀತಾ ಇದೆ. 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಮತ್ತೆ ಭಾರತೀಯ ಸೈನಿಕರುಗಳು ಕೂಡ ಪಾಕಿಸ್ತಾನದ ಸೈನಿಕರಿಗೆ ತಕ್ಕ ಉತ್ತರವನ್ನು ಕೊಡ್ತಾ ಇದ್ದಾರೆ. LOCಯಿಂದ ಹಿಡಿದು ಮತ್ತೆ ಅಂತಾರಾಷ್ಟ್ರೀಯ ಗಡಿಯವರೆಗೂ ಕೂಡ ಒಂದು ರೀತಿಯಲ್ಲಿ ಭಾರತೀಯ ಯೋಧರು ಕಾಯ್ತಾ ಕೂತ್ಕೊಂಡಿದ್ದಾರೆ. ಮತ್ತೆ ಮುಖ್ಯವಾಗಿ ಬಂಕರ್ಸ್ಗಳನ್ನ ಕ್ಲೀನ್ ಮಾಡಲಾಗ್ತಿದೆ. ಅಂದ್ರೆ ಅಲ್ಲಿನ ಜನರಿಗೆ ಅನ್ನಿಸ್ತಾ ಇದೆ, ಏನಾದ್ರೂ ಯುದ್ಧ ನಡೆದು ಬಿಡುತ್ತಾ, ಯುದ್ಧದ ಸಿದ್ಧತೆಯಲ್ಲಿ ಏನಾದ್ರೂ ಭಾರತ ಇದೆಯಾ, ಸೈನಿಕರಿದ್ದಾರಾ ಅನ್ನುವಂತಹ ಚರ್ಚೆಗಳ ನಡುವೆ ನಿನ್ನೆ ರಾಜನಾಥ್ ಸಿಂಗ್ ಅವರು CDS ಅವರ ಜೊತೆ ಸಾಕಷ್ಟು ಸಮಯ ಮಾತಾಡಿದ್ದಾರೆ. 40 ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಜೊತೆಗೆ 3 ಸೇನೆಯ ಮುಖಂಡರ ಜೊತೆ ಮಾತಾಡಿರುವಂತಹದ್ದು, ದಂಡನಾಯಕರ ಜೊತೆ ಮಾತಾಡಿದ್ದಾರೆ. ಮುಖ್ಯವಾಗಿ 1 ಗಂಟೆಗಳ ಕಾಲ ಹೆಚ್ಚು ಸಮಯ ಮಾತನಾಡಿದ್ದಾರೆ. ಸಾಕಷ್ಟು ಚರ್ಚೆನ ಮಾಡಿದ್ದಾರೆ. ಮತ್ತೆ ಗಡಿಗಳಲ್ಲಿ ಪರಿಸ್ಥಿತಿ ಏನಿದೆ ಅನ್ನುವಂತಹ ಮಾಹಿತಿಯನ್ನ ರಾಜನಾಥ್ ಸಿಂಗ್ ಅವರು ತೆಗೆದುಕೊಂಡಿರುವಂತಹದ್ದು. ಇವಾಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಭೇಟಿಯಾಗಿ ಚರ್ಚೆಯನ್ನ ಮಾಡ್ತಾರೆ. ಮುಖ್ಯವಾಗಿ ಗಡಿಯಲ್ಲಿ ಪರಿಸ್ಥಿತಿ ಹೇಗಿದೆ, ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ, ಮತ್ತೆ ಭಾರತ ಕೂಡ ಅದಕ್ಕೆ ತಕ್ಕ ತಿರುಗೇಟನ್ನ ಕೊಡ್ತಾ ಇದೆ. ಮುಖ್ಯವಾಗಿ ಉಗ್ರರ ಸದೆಬಡಿಯುವಂತ
ಕೆಲಸ ಕೂಡ ನಡೀತಾ ಇದೆ. ಉಗ್ರರನ್ನ ಹುಡುಕಿ ಲಿಸ್ಟ್ ಮಾಡಿಕೊಂಡು ಉಗ್ರರನ್ನ ಹುಡುಕಿ ಅವರ ಮನೆಗಳನ್ನ ಧ್ವಂಸ ಮಾಡುವಂತಹ ಕೆಲಸ ನಡೀತಾ ಇದೆ. ಇದರಲ್ಲಿ ಭಾರತೀಯ ಸೇನೆ ಕೂಡ ಕೈ ಜೋಡಿಸಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಮತ್ತಷ್ಟು ಉಗ್ರರು ಅಡಗಿ ಕುಳಿತುಕೊಂಡಿದ್ದಾರೆ. ಅವರನ್ನ ಹುಡುಕುವಂತ ಪ್ರಯತ್ನ, ಮತ್ತೆ ಉಗ್ರರಿಗೆ ಸಹಾಯ ಯಾರು ಮಾಡ್ತಾ ಇದ್ದಾರೆ ಸ್ಥಳೀಯರು, ಅವರನ್ನು ಕೂಡ ಹುಡುಕಬೇಕಾದಂತಹ ಪರಿಸ್ಥಿತಿ ಈಗಿದೆ. ಹೀಗಾಗಿ ಒಂದ್ ಕಡೆ ಒಳಗೆ ಜಮ್ಮು ಕಾಶ್ಮೀರದ ಒಳಗೆ ಇರುವಂತಹ ಉಗ್ರ ಕ್ರಿಮಿಗಳನ್ನ ಹುಡುಕಿ ಸದೆಬಡಿಯುವಂತ ಒಂದು ಕೆಲಸ ಆದ್ರೆ, ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾ ಇದೆ. ಅದನ್ನು ಕೂಡ ಭಾರತ ಎದುರಿಸ್ತಾ ಇದೆ, ಭಾರತೀಯ ಸೈನಿಕರು ಎದುರಿಸ್ತಾ ಇದ್ದಾರೆ. ಮತ್ತೆ ಗಡಿಯಲ್ಲಿ ಒಂದು ರೀತಿಯ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರುವಂತಹದ್ದು. ಪಾಕಿಸ್ತಾನಕ್ಕೂ ಕೂಡ ಅನ್ನಿಸ್ತಾ ಇದೆ ಭಾರತ ಯುದ್ಧ ಮಾಡಬಹುದೇನೋ ಅನ್ನುವಂತ ನಿಟ್ಟಿನಲ್ಲಿ. ಭಾರತದಲ್ಲೂ ಕೂಡ ಭಾರತೀಯರು ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ಪಾಕಿಸ್ತಾನದ ಮೇಲೆ ಯುದ್ಧ ಆಗ್ಲೇಬೇಕು ಅನ್ನುವಂತ ದೃಷ್ಟಿಯಿಂದ. ಮತ್ತೆ ಸೇನೆಯ ನಡೆಗಳು, ಮತ್ತೆ ರಕ್ಷಣಾ ಸಚಿವರ ನಿರಂತರ ಸರಣಿ ಸಭೆಗಳು, ಗೃಹ ಸಚಿವರ ಸರಣಿ ಸಭೆಗಳು, ಮತ್ತೆ ಈಗ ರಾಜನಾಥ್ ಸಿಂಗ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾಡ್ತಿರ್ತಕ್ಕಂಥ ಸಭೆ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನುಮಾನಗಳನ್ನ ಹುಟ್ಟಿಸ್ತಾ ಇದೆ. ಅಂದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಅತ್ಯಂತ ದೊಡ್ಡ ಮಿಲಿಟರಿ ಯುದ್ಧವನ್ನೇನಾದ್ರೂ ಸಾರುತ್ತಾ ಅಥವಾ ಪ್ರತಿಕಾರವನ್ನ ತೀರಿಸಿಕೊಳ್ಳುತ್ತಾ ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇದೆ. ಇನ್ನು ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಹಾರದಲ್ಲಿ ಹೇಳಿದ್ರು, ಬಿಹಾರದ ಸಮಾವೇಶದಲ್ಲಿ ಮಾತನಾಡ್ತಾ ಹೇಳುವಾಗ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಜಮ್ಮು ಕಾಶ್ಮೀರದಲ್ಲಿ ಇರ್ತಕ್ಕಂಥ ಉಗ್ರರಿಗೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ರು. ಉಗ್ರರು ಕಲ್ಪನೆ ಮಾಡಿಕೊಳ್ಳದಂತಹ ರೀತಿಯಲ್ಲಿ ನಾವು ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿದ್ರು. ಅವರು ಕೊಟ್ಟಂತಹ ಒಂದು ಎಚ್ಚರಿಕೆ ಈಗ ಆಗ್ತಿರ್ತಕ್ಕಂತಹ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ಗಡಿಯಲ್ಲೂ ಕೂಡ ಉದ್ವಿಗ್ನ ವಾತಾವರಣ ಸೃಷ್ಟಿಯಾಗಿರುವಂತಹದ್ದು. ಇವೆಲ್ಲವನ್ನು ನೋಡಿದ್ರೆ ಪಾಕಿಸ್ತಾನದ ವಿರುದ್ಧ ಭಾರತ ಅತ್ಯಂತ ದೊಡ್ಡ ಮಿಲಿಟರಿ ಕಾರ್ಯಾಚರಣೆಯನ್ನಾದ್ರೂ ಮಾಡುತ್ತಾ ಅನ್ನುವಂತಹದ್ದು. ಈ ಹಿಂದಿನ ಬಾಲಾಕೋಟ್ ಅಟ್ಯಾಕ್ ಆಗಿರ್ಬೋದು, ಉರಿ ಅಟ್ಯಾಕ್ ನ ನಂತರ ಆಗಿರ್ತಕ್ಕಂಥ ಅಟ್ಯಾಕ್ ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏರ್ ಸ್ಟ್ರೈಕ್ ಗಳಾಗಿದ್ದು. ಅದೇ ತರದ ಮತ್ತೊಂದು ದಾಳಿ ಏನಾದ್ರು ಆಗುತ್ತಾ, ಅದಕ್ಕಿಂತ ಏನಾದ್ರೂ ದೊಡ್ಡದಾದಂತಹ ದಾಳಿಯನ್ನಾದ್ರೂ ಮಾಡ್ಲಿಕ್ಕೆ ಸಿದ್ಧತೆಗಳು ಆಗ್ತಾ ಇದೆ ಅನ್ನುವಂಥದ್ದು. ಯಾಕಂತಂದ್ರೆ ಈಗ 2 ಸಾಲಿ ದಾಳಿ ಆಗಿದೆ. ಈಗ ಪಾಕಿಸ್ತಾನವು ಕೂಡ ಸಿದ್ಧತೆಯನ್ನು ನಡೆಸ್ತಾ ಇದೆ. ಅವರು ಬಂಕರ್ಗಳಲ್ಲಿ ಕೂತ್ಕೊಂಡು ಪಾಕಿಸ್ತಾನಿ ಸೈನಿಕರು ಕಣ್ಗಾವಲನ್ನ ಇಟ್ಟಿದ್ದಾರೆ. ಪಾಕಿಸ್ತಾನ ಸೇನೆಗೆ ಆಲ್ರೆಡಿ ಸೂಚನೆಯನ್ನು ಕೊಟ್ಟಿದೆ, ಹೊರಗಡೆ ಕಣ್ಗಾವಲು ಇಡಬಾರದು, ಬಂಕರ್ಗಳಲ್ಲಿ ಕಣ್ಗಾವಲನ್ನ ಇಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಮತ್ತೆ POKಯಲ್ಲೂ ಕೂಡ ಅಲ್ಲಿನ ಪಾಕಿಸ್ತಾನಿ ಸೈನಿಕರು ನಾಗರಿಕರ ರೀತಿಯಲ್ಲಿ ಡ್ರೆಸ್ ಹಾಕೊಂಡು ಅಲ್ಲಿ ಸುತ್ತಾಡ್ತಾ ಇದ್ದಾರೆ. ಅಂದ್ರೆ ಪಾಕಿಸ್ತಾನ ಕೂಡ ಅಲರ್ಟ್ ಆಗಿದೆ. ಈಗ ಪಾಕಿಸ್ತಾನ ಅಲರ್ಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಯುದ್ಧವನ್ನೇನಾದ್ರೂ ಮಾಡುತ್ತಾ ಅಥವಾ ದೊಡ್ಡ ಮಟ್ಟದ ಏನಾದ್ರೂ ಕಾರ್ಯಾಚರಣೆಗೆ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ತರದ ಏನಾದ್ರೂ ಕಾರ್ಯಾಚರಣೆ ಮಾಡುತ್ತಾ, ಹೀಗೆ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಸಭೆ ಬಳಿಕ ಮತ್ತೆ ರಾಜನಾಥ್ ಸಿಂಗ್ ಅವರು ಯಾವ ರೀತಿಯಾದಂತಹ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ರ ಮೇಲೂ ಕೂಡ ಎಲ್ಲವೂ ನಿರ್ಧರಿತ ಆಗಿರುತ್ತೆ. ಮಲ್ತೇಶ್, ಓಕೆ, ಥ್ಯಾಂಕ್ ಯು ಹರೀಶ್. ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ.